ವೆಲ್ಕಮ್ ಬ್ಯಾಕ್. ಆಕೆ ನೂರಾರು ಕನಸುಗಳನ್ನು ಹೊತ್ತು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ಲು. ಆದರೆ 7 ತಿಂಗಳಲ್ಲಿ ಆ ಕನಸುಗಳು ಕಮರಿ ಇಹಲೋಕವನ್ನೇ ತ್ಯಜಿಸಿದ್ದಾಳೆ. ಇದಕ್ಕೆ ಕಾರಣ ಗಂಡನ ಮನೆಯವರ ಮಾನಸಿಕ ಕಿರುಕುಳ ಮತ್ತೆ ವರದಕ್ಷಿಣೆ ದಾಹ. ಗಂಡನ ಮನೆಯವರ ಕಿರಿಕಿರಿ ತಾಳಲಾರದೆ ಆಕೆ ನಾಲೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಲತಾ ಎಂಬಾಕೆ ಆತ್ಮಹತ್ಯೆ ಮಾಡಿಕೊಂಡ ವಿವಾಹಿತೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುವತಿ ಮೃತದೇಹ ಪತ್ತೆಯಾದ ಜಾಗದಲ್ಲಿ ಹುಡುಕಾಟ ನಡೆಸುತ್ತಿರೋ ಪೊಲೀಸರು ಬೇಕೇ ಬೇಕು, ನ್ಯಾಯ ಬೇಕು ಅಂತ ಫೋಟೋಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಿರೋ ಸಂಬಂಧಿಕರು, ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನ್ಯಾಯದ ಭರವಸೆ ನೀಡಿರೋ ಭದ್ರಾವತಿ ತಹಶೀಲ್ದಾರ್. ಈ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗದ ಪ್ರತಿಷ್ಠಿತ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲೇ. ಇದಕ್ಕೆ ಕಾರಣ ನವವಿವಾಹಿತೆಯ ಆತ್ಮಹತ್ಯೆ. 7 ತಿಂಗಳ ಹಿಂದೆ ಸಪ್ತಪದಿ ತುಳಿದಿದ್ದ ಲತಾ ಗುರುರಾಜ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಅದ್ದೂರಿಯಾಗಿ ಮದುವೆ. ಈ ಫೋಟೋದಲ್ಲಿರೋ ದಂಪತಿಯ ಹೆಸರು ಲತಾ ಮತ್ತು ಗುರುರಾಜ್ ಅಂತ. 7 ತಿಂಗಳ ಹಿಂದೆ ಇವರ ವಿವಾಹ ನಡೆದಿತ್ತು. ವಿವಾಹಕ್ಕೂ ಮೊದಲು ಸೂಪರ್ ಆಗಿರೋ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸಿದ್ರು. ಲತಾ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಂಚಿನ ಸಿದ್ದಾಪುರ ಗ್ರಾಮದವರು. BSc B.Ed ವಿದ್ಯಾಭ್ಯಾಸ ಮಾಡಿದ್ರು. ಗುರುರಾಜ್ ಶಿಕಾರಿಪುರ ತಾಲೂಕಿನ ದಿಂಡದಹಳ್ಳಿ ಗ್ರಾಮಕ್ಕೆ ಸೇರಿದವನಾಗಿದ್ದು KPCLನಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದ. ಇಬ್ಬರದ್ದು ಹೇಳಿ ಮಾಡಿಸಿದ ಜೋಡಿಯಂತಿತ್ತು. ಮದುವೆಗೂ ಮೊದಲು ಭರ್ಜರಿ ಫೋಟೋಶೂಟ್ ಮಾಡಿಸಿಕೊಂಡಿದ್ದ ಈ ಜೋಡಿಯ ನಡುವೆ ಒಳ್ಳೆಯ ತಾಳಮೇಳವಿತ್ತು. ಏಪ್ರಿಲ್ ತಿಂಗಳಲ್ಲಿ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಮದುವೆಯಾದ ಮೊದಲ ದಿನದಿಂದಲೇ ಲತಾ ಜೀವನದಲ್ಲಿ ನರಕಯಾತನೆ ಶುರುವಾಗಿತ್ತು. ಹೊಸ ಜೀವನಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳೋಕೆ ಕಷ್ಟವಾಗುತ್ತೆ. ಈ ಸಮಯದಲ್ಲಿ ಪತಿಯಾದವನು ಪತ್ನಿಯ ಬೆನ್ನಿಗೆ ನಿಲ್ಲಬೇಕು. ಆದರೆ ಲತಾ ಜೀವನದಲ್ಲಿ ಇದು ಆಗಲೇ ಇಲ್ಲ. ಕಟ್ಟಿಕೊಂಡವನೇ ಆಕೆಯ ಕೈಬಿಟ್ಟಿದ್ದ. ಹೊಸ ಜೀವನ ಲತಾಗೆ ನರಕ ದರ್ಶನ ಮಾಡಿಸಿತ್ತು. ಮದುವೆಯಾದ ಬಳಿಕ ಶುರುವಾಗಿತ್ತು ಡೌರಿ ಕಿರುಕುಳ. ಐಷಾರಾಮಿ ಕಾರಿಗೆ ಡಿಮ್ಯಾಂಡ್ ಮಾಡ್ತಿದ್ದಂತೆ ಪಾಪಿ ಪತಿ. ಏಪ್ರಿಲ್ ತಿಂಗಳಲ್ಲೇ ಲತಾ ಮತ್ತು ಗುರುರಾಜ್ ಮದುವೆ ಅದ್ದೂರಿಯಾಗಿ ನೆರವೇರಿಸಲಾಗಿತ್ತು. ಈ ವೇಳೆ ಗುರುರಾಜ್ಗೆ ಸಾಕಷ್ಟು ವರದಕ್ಷಿಣೆ, ವರೋಪಚಾರ ಕೂಡ ಮಾಡಲಾಗಿತ್ತು. ಜೊತೆಗೆ ಮಗಳು ಚೆನ್ನಾಗಿರಲಿ ಅಂತ ಲತಾ ಮನೆಯವರು ಸಾಕಷ್ಟು ಬಂಗಾರದ ಆಭರಣಗಳನ್ನು ಮಗಳಿಗೆ ಉಡುಗೊರೆಯಾಗಿ ನೀಡಿದ್ರು. ಆದರೆ ಗುರುರಾಜ್ ಮನೆಯವರಿಗೆ ಇದು ಸಾಕಾಗಿರಲಿಲ್ಲ. ಇನ್ನೂ ಹೆಚ್ಚಿನ ವರದಕ್ಷಿಣೆ ತರುವಂತೆ ಲತಾಗೆ ಕಿರುಕುಳ ನೀಡಲು ಆರಂಭಿಸಿದ್ರು ಅಂತ ಆಕೆ ಡೆತ್ ನೋಟ್ನಲ್ಲಿ ಬರೆದಿದ್ದಾಳೆ. ಜೊತೆಗೆ ಸರ್ಕಾರಿ ನೌಕರನಾಗಿದ್ದ ಗುರುರಾಜ್ ತನಗೆ ಬರುತ್ತಿದ್ದ ಸಂಬಳದಲ್ಲೇ ಐಷಾರಾಮಿ ಜೀವನ ನಡೆಸಬಹುದಿತ್ತು. ಅದನ್ನು ಬಿಟ್ಟು ತವರು ಮನೆಯಿಂದ ಐಷಾರಾಮಿ ಕಾರು ತರುವಂತೆ ಲತಾಗೆ ಕಿರುಕುಳ ನೀಡಿದ್ನಂತೆ. ನನ್ನ ಮಗಳು ಬಂದು ನನ್ನ ಮಗಳು ನೋಡಿದ ಮೇಲೆ ನಮ್ಮ ಮನೆ ನನ್ನ ಮಗಳು ನೋಡಿ ಅವನು ನನ್ನ ಮಗಳು ವಿಶ್ವಾಸಕ್ಕೆ ಪ್ರೀತಿಗೆ ನನ್ನ ಹೆಂಡತಿ ಚೆನ್ನಾಗಿಟ್ಕೋಬೇಕು ಅಂತ ಮದುವೆಗಿಲ್ಲಪ್ಪ. ಅವನು ಬಂಗಾರಕ್ಕೆ ದುಡ್ಡಿಗೆ ಹಿಂಗೆಲ್ಲ ಇದು ಮಾಡಿದ್ದಾನೆ. ಅವನೊಬ್ಬ ಆಫೀಸರಾಗಿ 30 ತೊಲ ಬಂಗಾರ ಯಾರೇ ಕೇಳ್ತಾರೇನಪ್ಪ, ತನ್ನ ಹೆಂಡತಿ ಚೆನ್ನಾಗಿ ಇಟ್ಕೊಳ್ಳೋಣಾದರೆ ನನ್ನ ಹೆಂಡತಿ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಇದು ಮಾಡ್ತಾನೆ. ಇವು 30 ತೊಲ ಬಂಗಾರ ಕೇಳಿದೆ, ಹೋಗ್ಲಿ ಬಿಡು ನನ್ನ ಮಗಳು ಚೆನ್ನಾಗಿರ್ತಾಳಲ್ಲ ಅಂತಂದು ಬಂಗಾರನೂ ಕೊಟ್ವಿ. ಅವ್ನು ಕೇಳಿದಷ್ಟು 70 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಮದುವೆನೂ ಮಾಡಿದ್ವಿ, ವರದಕ್ಷಿಣೆನೂ ಕೊಟ್ವಿ. ಇನ್ನೊಬ್ಬ ಕಾರ್ ಕೇಳಿದೆ. ಇಷ್ಟೆಲ್ಲ ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾವು ಮಾಡಿದ್ವಿ. ಪತಿ ಎದುರೇ ಅಕ್ಕನ ಮಗಳ ಜೊತೆ ಗುರುರಾಜ್ ಚೆಲ್ಲಾಟ. ಪತ್ನಿ ಜೊತೆ ಸಂಸಾರ, ಅಕ್ಕನ ಮಗಳ ಜೊತೆ ಡಿಂಗ್ ಡಾಂಗ್. ಬಹುಶಃ ಗುರುರಾಜ್ ಲತಾಗೆ ವರದಕ್ಷಿಣೆ ಕಿರುಕುಳ ನೀಡಿದ್ರು. ಸಹಿಸಿಕೊಂಡು ಇರ್ತಿದ್ಲೋ ಏನೋ ಗೊತ್ತಿಲ್ಲ. ಆದರೆ ತನ್ನ ಕಣ್ಣೆದುರೇ ಗಂಡ ಪರಸ್ತ್ರೀ ಜೊತೆ ಚಕ್ಕಂದ ಆಡ್ತಿರುವುದು ಆಕೆಯ ಮನಸ್ಸಿಗೆ ಬಹಳ ಬೇಸರ ಮೂಡಿಸಿದೆ ಅನ್ನೋದು ಈಗ ಲತಾ ತಾಯಿ ರುದ್ರಮ್ಮ ಮಾಡಿರೋ ಆರೋಪವಾಗಿದೆ. ಗುರುರಾಜ್ ತನ್ನ ಅಕ್ಕನ ಮಗಳ ಜೊತೆ ಹೆಚ್ಚು ಸಲುಗೆ ಬೆಳೆಸಿಕೊಂಡಿದ್ದ. ಅವಳ ಜೊತೆ ಚಾಟಿಂಗ್, ಡೇಟಿಂಗ್ ಮಾಡ್ತಿದ್ದ ಅಂತ ರುದ್ರಮ್ಮ ಆರೋಪಿಸಿದ್ದಾರೆ. ಲತಾಳ ಕಣ್ಣೆದುರೇ ಗುರುರಾಜ್ ಅಕ್ಕನ ಮಗಳ ಜೊತೆ ಡಿಂಗ್ ಡಾಂಗ್ ಮಾಡ್ತಾ ಇದ್ದಿದ್ದನ್ನ ಕಂಡು ಬೇಸತ್ತು ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ರುದ್ರಮ್ಮ ಆರೋಪಿಸಿದ್ದಾರೆ.
ಮದುವೆ ತಾಳಿ ಕಟ್ಟಿದ ಕ್ಷಣದಿಂದನೇ ಅಷ್ಟೆಲ್ಲ ಮಾಡಿ ಮದುವೆಗೆ ಎಲ್ಲ ಜನನೂ ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ. ಆದರೂ ಈ ಸ್ವೀಟ್ ಆ ಸ್ವೀಟ್ ಆ ಅಡುಗೆನೇ ಮಾಡಿಸ್ಬೇಕು, ಈ ಅಡುಗೆನೇ ಮಾಡಿಸ್ಬೇಕು ಅಂತ ತಾಳಿ ಕಟ್ಟ ಗಂಡನಿಂದ ಹಿಡಿದು ಅವರ ಅಕ್ಕ ತಂಗಿಯರೆಲ್ಲ ಸೇರ್ಕೊಂಡು ಅವ್ರ ಅಮ್ಮ ಎಲ್ಲರೂ ಹಿಂಗೆ ಮೊಮ್ಮಗಳು ಮಾಡ್ಕೊಳ್ಳೋಳು. ಮೊಮ್ಮಗಳು ನಮ್ಮನೆಗೆ ಯಾಕಪ್ಪ ಬರ್ಬೇಕಿತ್ತಕ್ಕೆ ನನ್ನ ಮಗಳನ್ನ ಮದುವೆದಾಗ ತಾಳಿ ಕಟ್ಟಿದ್ದು ದಿನದಿಸ್ತಾನೆ ನನ್ನ ಮಗಳಿಗೆ ಅತ್ತೆ ಅವ್ರ ಅಕ್ಕ ತಂಗಿಯರು ತಾಳಿ ಕಟ್ಟಿದ ಗಂಡ ಮಾಡಬಾರ್ದು ಹಿಂಸೆನೆಲ್ಲ ಮಾಡಿದ್ದಾರೆ. ವಾಟ್ಸಾಪ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ಲತಾ ಆತ್ಮಹತ್ಯೆ. ಗಂಡನ ಮನೆಯವರಿಗೆ ಶಿಕ್ಷೆ ಕೊಡಿಸಿ ಅಂತ ಲತಾ ಮನವಿ. ಗಂಡನ ಮನೆಯಲ್ಲಿ ಕಿರುಕುಳ ಹೆಚ್ಚಾಗುತ್ತಿದ್ದಂತೆ ಲತಾ ಬೇಸತ್ತು ತವರು ಮನೆಗೆ ಬಂದಿದ್ಲು. ಗಂಡನ ಮನೆಯವರ ಕಿರುಕುಳ ಇನ್ನೂ ಸಹಿಸಲು ಸಾಧ್ಯವಿಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಂತ ಲತಾ 7 ತಿಂಗಳಾದರೂ ಗಂಡ ಮತ್ತು ಗಂಡನ ಮನೆಯವರ ವರ್ತನೆಯಲ್ಲಿ ಒಂದೇ ಒಂದು ಚೂರು ಬದಲಾವಣೆ ಕೂಡ ಕಂಡು ಬಂದಿರಲಿಲ್ಲ. ಇದರಿಂದ ಬೇಸತ್ತ ಲತಾ ಜೀವನವೇ ಬೇಡ ಅನ್ನೋ ನಿರ್ಧಾರ ಕೈಗೊಂಡಿದ್ಲು. ಹೀಗಾಗಿ ವಾಟ್ಸಪ್ ಮೂಲಕ ಡೆತ್ ನೋಟ್ ಬರೆದಿಟ್ಟು ಹಂಚಿನ ಸಿದ್ದಾಪುರ ಬಳಿಯ ಭದ್ರಾ ನಾಲೆಗೆ ಹಾರಿ ಜೀವ ಕಳೆದುಕೊಂಡಿದ್ದಾಳೆ. ಆಫ್ಟರ್ ಮ್ಯಾರೇಜು ಯಾವ ರೀತಿ ನನಗೆ ಸಮಸ್ಯೆ ಆಯಿತು ಮತ್ತು ಯಾರ ಕಡೆಯಿಂದ ಸಮಸ್ಯೆ ಆಯಿತು, ಹೇಗೆ ಸಮಸ್ಯೆ ಆಯಿತು, ಅದರಿಂದ ನಾನು ಹೇಗೆ ನೊಂದೆ, ಇಷ್ಟು ತಿಂಗಳು ನಾನು ಯಾರ ಹತ್ರನೆಲ್ಲ ಈ ಥರ ಎಲ್ಲ ನನಗೆ ಚುಚ್ಚಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನಾನು ಯಾರ ಹತ್ರನೆಲ್ಲ ಅವರ ಅಮ್ಮನ ಹತ್ರ, ಅವ್ರ ಅಕ್ಕನ ಹತ್ರ, ಅವ್ರ ತಮ್ಮನ ಹತ್ರ, ಮಾವರ ಹತ್ರ ಎಲ್ಲದೂ ಮಾತಾಡಿದ್ದೀನಿ. ಆದರೂ ನನಗೆ ಅವರು ಒನ್ ಟೈಮ್ ಬಂದಿದ್ದರು ನಮ್ಮ ಮನೆಗೆ. ಆದರೂ ಅವರು ಏನಾಯಿತು, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ನಂಬಿಸ್ತಿದ್ದಾರೆ ನಿಮ್ಮನ್ನು. ಅವರು ನಾಟಕೀಯವಾಗಿ ಅವರು ಭಾಳ ಈಗ ಹೆಂಗೆ ಉಸಿರುಗುಳ್ಳಿ ಬಣ್ಣ ಚೇಂಜ್ ಮಾಡುತ್ತೋ ಆ ಥರ ಬಣ್ಣ ಚೇಂಜ್ ಮಾಡಿಬಿಟ್ಟು ಸಾರ್ವಜನಿಕ ಜಾಸ್ತಿ ಜನ ಇದ್ದಾಗ ಅವ್ರ ಥರನೇ ಮಾತಾಡೋದು. ಹುಡುಗಿ ಒಬ್ಬಳೇ ಇದ್ದಾಗ ಅವರಿಗೆ ಹರಾಸ್ಮೆಂಟ್ ಮಾಡೋದು, ಮಾನಸಿಕವಾಗಿ ಕುಂದಿಸೋದು ಅಂದರೆ ಹೇಗೆ ಅಂದರೆ ಆಕೆ ಅವ್ರ ಮನೆಯವರ ಹೇಳ್ದಂಗೆ ಕೇಳಬೇಕು, ಆ ಥರ ಒಂದು ಮಾಡ್ಕೊಂಡು ಇಟ್ಕೊಬೇಕು ಅಂತ ಒಂದು ಇಂಟೆನ್ಷನ್ ಸರ್. ಅವ್ರದ್ದು ಉದ್ದೇಶ ಇದ್ದಿದ್ದು ಇಷ್ಟೇ. ಲತಾ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಗ್ರಾಮಸ್ಥರ ಆಗ್ರಹ. ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಎಂದು ಪಟ್ಟು. ಭದ್ರಾವತಿ ತಾಲೂಕು ಹಂಚಿನ ಸಿದ್ದಾಪುರದ ಯುವತಿ ಲತಾ ಮೃತಪಟ್ಟಿದ್ದಾಳೆ ಅಂತ ಗೊತ್ತಾಗುತ್ತಿದ್ದಂತೆ ಗ್ರಾಮಸ್ಥರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಬಳಿ ಸೇರಿದ್ರು. ಮೆಗ್ಗಾನ್ ಎದುರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಹಂಚಿನ ಸಿದ್ದಾಪುರ ಗ್ರಾಮಸ್ಥ ವೀರೇಶ್, ಲತಾ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅಲ್ಲದೆ ಕೂಡಲೇ ಆರೋಪಿಗಳನ್ನ ಬಂಧಿಸಿ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡು ಮುನ್ನ ಎಚ್ಚರವಿರಲಿ ಅಂತ ಸಮಾಜಕ್ಕೆ ಮನವಿ ಮಾಡಿದ್ದಾರೆ. ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಆರೋಪಿತರನ್ನ ತತ್ಕ್ಷಣವೇ ಬಂಧನ ಮಾಡಬೇಕು ಮತ್ತು ಅವರಿಗೆ ಕಠಿಣವಾಗಿ ಶಿಕ್ಷೆ ಕೊಡಿಸೋವಂಥ ಕೆಲಸನ ಸರ್ಕಾರ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಅಲ್ಲದೆ ಸಮಾಜಕ್ಕೂ ಕೂಡ ಇನ್ನೊಂದು ನಾವು ಹೇಳಬೇಕಾಗತ್ತೆ, ಯಾರೂ ಕೂಡ ದಯಮಾಡಿ ಸರ್ಕಾರಿ ನೌಕರನೇ ಇರಬೇಕು, ದೊಡ್ಡ ಹಣಕಾಸಿದ್ದವನೇ ಆಗಬೇಕು, ದೊಡ್ಡ ಮಂತಂದವರಿಗೆ ಕೊಡಬೇಕು ಅಂತ ಯೋಚನೆ ಮಾಡಬೇಡ್ರಿ. ಹಳ್ಳಿ ಮಕ್ಕಳನ್ನ 2 ಎಕರೆ 1 ಎಕರೆ ಜಮೀನು ಇಟ್ಕೊಂಡು ನೆಮ್ಮದಿಯಾಗಿ ಬದುಕಬಹುದು. ಇವತ್ತು ಮೆಗ್ಗಾನ್ ಆಸ್ಪತ್ರೆ ಶವಾಗಾರದಲ್ಲಿ ತಹಶೀಲ್ದಾರ್ ಮಹಜರು. ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ ಎಂಬ ಮಾಹಿತಿ. ಹೊಳೆಹೊನ್ನೂರು ಪೊಲೀಸರು ಭದ್ರಾವತಿ ತಹಶೀಲ್ದಾರ್ ಪರಶುರಾಮ್ಗೆ ಮಾಹಿತಿ ನೀಡಿದ್ರು. ಈ ಮಾಹಿತಿ ಆಧರಿಸಿ ಮೆಗ್ಗಾನ್ ಆಸ್ಪತ್ರೆಗೆ ಆಗಮಿಸಿ ತಹಶೀಲ್ದಾರ್ ಪರಶುರಾಮ್ ಮೃತದೇಹದ ಮಹಜರು ಮಾಡಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆತ್ಮಹತ್ಯೆಗೆ ವರದಕ್ಷಿಣೆ ಕಿರುಕುಳವೇ ಕಾರಣ ಅಂತ ಮನೆಯವರು ಆರೋಪಿಸಿದ್ದಾರೆ. ಡೆತ್ ನೋಟ್ನಲ್ಲಿಯೂ ಈ ಮಾಹಿತಿ ಇದೆ. ನಾವು ಸಂಗ್ರಹಿಸಿರೋ ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸುತ್ತೇವೆ ಅಂತ ಹೇಳಿದ್ರು. ಡೆತ್ತಾಗಿರೋ ಹೆಣ್ಮಗ ಹೆಸರು ಲತಾ ಅಂತ. ನಮಗೆ ನಿನ್ನೆ ರಾತ್ರಿ 10:00 ಹೊಳೆಹೊನ್ನೂರು ಪೊಲೀಸ್ ಸ್ಟೇಷನಿಂದ ನಮಗೆ ರಿಕ್ವೆಷನ್ ಬಂತು. ಇವತ್ತು ನಾವು ಬಂದು ಎಂಕ್ವೈರಿ ಮಾಡಿ ನೋಡಿದಾಗ ಅಂಚಿ ಸಿದ್ದಾಪುರದಲ್ಲಿ ಚಾನಲಲ್ಲಿ ಬಿದ್ದಂಥ ಮಗು ಬಸವಪಟ್ಟಣ ಹತ್ರ ಸಿಕ್ಕಿದೆ ಅಂತ ಹೇಳಿದ್ರು ನಮಗೆ. ಈಗ ನಾವು ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ ಮತ್ತು ಬಾಡಿ ಇಂಕ್ವೆಸ್ಟ್ ಕೂಡ ಮಾಡಿದ್ದೀವಿ. ನಮ್ಮದು ಕಾನೂನು ಪ್ರಕಾರ ಅದನ್ನು ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಎವಿಡೆನ್ಸನ್ನು. ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ ಕರೆ ಮಾಡಿ. ಒಂದು ವೇಳೆ ನಿಮಗೆ ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತಿದ್ರೆ ನಿಮಗೆ ಸಹಾಯದ ಅವಶ್ಯಕತೆ ಇದೆ. ಮಾನಸಿಕ ವೈದ್ಯರನ್ನು ಭೇಟಿ ಮಾಡಬೇಕಿದೆ ಎಂಬುದರ ಸೂಚನೆಯಾಗಿರುತ್ತದೆ. ನಿಮಗೇನಾದರೂ ಮಾನಸಿಕ ವೈದ್ಯರ ಆಪ್ತ ಸಲಹೆ ಅಗತ್ಯವಿದ್ದಲ್ಲಿ 0800 25 49 77 77 98 8 6 444 075
981766602 ಅಥವಾ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಜೊತೆಗೆ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ನಿಮಾನ್ಸ್ನ ಸಹಾಯವಾಣಿ 14416 ಅಥವಾ 1800891441 ಸಂಖ್ಯೆಗಳಿಗೆ ಕರೆ ಮಾಡಿ. ನೂರಾರು ಕನಸುಗಳನ್ನು ಹೊತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಲತಾ 7 ತಿಂಗಳಲ್ಲಿ ಜೀವನದ ಪಯಣವನ್ನೇ ಮುಗಿಸಿದ್ದಾರೆ. ಗಂಡನ ಮನೆಯವರ ನಿರಂತರ ಕಿರುಕುಳ, ಕಣ್ಣೆದುರೇ ಅಕ್ಕನ ಮಗಳ ಜೊತೆ ಗಂಡನ ಡಿಂಗ್ ಡಾಂಗ್ ಎಲ್ಲವನ್ನ ಕಂಡು ಲತಾ ಬೇಸತ್ತು ಹೋಗಿದ್ಲು. ಈ ಮೂಲಕ ತಾನು ಕಂಡಿದ್ದ ಕನಸುಗಳು ನುಚ್ಚು ನೂರಾಗಿವೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಳು ನಿರ್ಧಾರಕ್ಕೆ ಬಂದಿದ್ಲು. ಒಟ್ಟಾರೆಯಾಗಿ ಹಲವು ವರ್ಷ ಬಾಳಿ ಬದುಕಬೇಕಿದ್ದ ಯುವತಿ 26 ವರ್ಷಕ್ಕೆ ಇಹಲೋಕ ತ್ಯಜಿಸಿದ್ದು ಮಾತ್ರ ದುರಂತವೇ ಸರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.